ಈ ಸಂದರ್ಭದಲ್ಲಿ ತಾವು ಕಾಂಗ್ರೆಸ್ಸಿಂದ ಬಿಜೆಪಿಗೆ ಬಂದಂತ ಸಂದರ್ಭದಲ್ಲಿ ಅನೇಕ ರಾಜ್ಯ ಬಿಜೆಪಿ ನಾಯಕರು ತಮ್ಮನ್ನ ಕರೆತಂದಿದ್ರು, ಸಚಿವರನ್ನಾಗಿ ಮಾಡಿದ್ರು. ಅವ್ರಿಗೆ ಏನ್ ಹೇಳ್ತೀರಾ ಸರ್? ಈ ಸಂದರ್ಭದಲ್ಲಿ ಅವ್ರೇನಾದ್ರು ನಿಮ್ಮನ್ನ ಮಾತುಕತೆ ಆಗಿದ್ದಲ್ಲಿ, ಈ ತರ ನೋಟಿಸ್ಗೆ ಉತ್ತರ ಕೊಡ್ತಕ್ಕಂತ ಸಂದರ್ಭದಲ್ಲಿ ಅಥವಾ ಹೈಕಮಾಂಡ್ ಜೊತೆ ಮಾತುಕತೆ ಆಗ್ಲಿ ಏನಾದ್ರು ಆಗಿತ್ತ ಸರ್? ಏನಿಲ್ಲ, ಸಮ್ಮಿಶ್ರ ಸರ್ಕಾರದಲ್ಲಿ ಸರಿ ಇಲ್ಲ ಅಂತೇಳಿ ಅಸಮಾಧಾನ ಆದ ಸಂದರ್ಭದಲ್ಲಿ ಬಿಜೆಪಿಗೆ ಬಂದದ್ದು ನಿಜ. ಸನ್ಮಾನ್ಯ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರು ಸಹಕಾರ ಸಚಿವರು ಮಾಡಿ ಯಡಿಯೂರಪ್ಪನವರು ಮೈಸೂರು ಉಸ್ತುವಾರಿ ಸಚಿವರು ಕೊಟ್ಟರು. ಯಾವೊಂದು ಪಕ್ಷಕ್ಕೆ ಮುಜುಗರ ಆಗಲಿ, ಸರ್ಕಾರಕ್ಕೆ ಮುಜುಗರ ಆಗಲಿ, ಆ ಕೆಲಸ ಮಂತ್ರಿ ಇದ್ದಾಗ ಬಿ ಜೆ ಪಿಲಿದ್ದಾಗ ಕೂಡ ಯಾವತ್ತೂ ಕೂಡ ಮಾಡಲಿಲ್ಲ. ಸಣ್ಣ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮುಜುಗರ ಆದಂಥ ಸಂದರ್ಭದಲ್ಲಿ ನನಗೆ ಮುಜುಗರನ ತಪ್ಪಿಸ್ತಕ್ಕಂಥ ಅದನ್ನು ಪಕ್ಷದವರು ಕೆಲವರು ಮಾಡಬೇಕಾಯ್ತು. ಅದನ್ನು ಹೊರತುಪಡಿಸಿ ಪಕ್ಷದ ನಾಯಕರ ಮೇಲೆ ಅಲ್ಲಿ ಮತ್ತೊಂದು ಮೇಲೆ ಯಾವತ್ತೂ ಕೂಡ ನನಗೆ ಅಸಮಾಧಾನ ಇಲ್ಲ. ಅವ್ರು ಯಾರೂ ಕೂಡ ನನ್ನ ಬಗ್ಗೆನೂ ಕೂಡ ಅಸಮಾಧಾನ ಇಲ್ಲ. ಯಾಕೆ 3 ವರ್ಷದಿಂದ ಅವರು ನೋಡಿದರು ಏನು ಕೆಲಸ ಮಾಡ್ತಾನೆ, ಪಕ್ಷದ ಏನು ಕೆಲಸ, ಪಕ್ಷದ ಕಾರ್ಯಕರ್ತರು ಏನು ಕೆಲಸ ಮಾಡ್ತಾನೆ, ಶಾಸಕರದ್ದು ಏನು ಕೆಲಸ ಮಾಡ್ತಾರೆ ಎಲ್ಲ ಪಿನ್ ಅವರಿಗೆ ಮಾಹಿತಿ ಇತ್ತು. ಅದರಿಂದ ನೋಟಿಸ್ ಕೊಟ್ಟಾಗಲೂ ಕೂಡ ನಾನು ಅಮಿತ್ ಶಾ ಅವ್ರಿಗೂ ಕೂಡ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೆ. ಏನು ಮುಜುಗರ ಆಗ್ತಾ ಇದೆ, ಏನು ಇನ್ಸಲ್ಟ್ ಮಾಡ್ತಿದ್ದಾರೆ ನನಗೆ, ಅದೆಲ್ಲವನ್ನು ಕೂಡ ಅವ್ರ ಗಮನಕ್ಕೆ ತಂದಿದ್ದೆ. ಅವರು ಇದೆಲ್ಲ ಕಾಮನ್ನು ಪಕ್ಷದಲ್ಲಿ ನೀವು ನೋಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಹೇಳಿದರು. ನಾವು ಆಯಿತು ಅಂತ ಸುಮ್ಮನಿದ್ದೆ. ಅಂತಿಮವಾಗಿ ನೋಟಿಸ್ ಕೊಟ್ಟರು, ಅದಕ್ಕೆ ಉತ್ತರ ಕೊಟ್ಟಿದ್ದೆ. ಉತ್ತರ ಇವತ್ತು ಕೊಟ್ಟಿದ್ದಾರೆ. ಅದಕ್ಕೆ ನಾನೇನು ಅದಕ್ಕೆ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದಲ್ಲಿ ಅಸಮಾಧಾನ ಏನೂ ಇಲ್ಲ. ಈಗ ನನಗೆ ಆ ಪಕ್ಷಕ್ಕೆ ನಾನು ಬೇಡ ಅಂತಂದಾದ್ಮೇಲೆ ನಾನು ಮೇಲೆ ಬಿದ್ದೋಗಿ ನೀವು ಪಕ್ಷ ವಾಪಸ್ ತಗೊಳ್ಳಿ, ಸಸ್ಪೆನ್ಷನ್ ವಾಪಸ್ ತಗೊಳ್ಳಿ, ಆಮೇಲೆ 6 ವರ್ಷ ಉಚ್ಚಾಟನೆ ವಾಪಸ್ ತಗೊಳ್ಳಿ ಅಂತ ಯಾವ ಲೀಡ್ರನ್ನು ಕೇಳ್ತಕ್ಕಂಥದ್ದು ನನ್ನ ಜಾಯಮಾನದಲ್ಲಿ ಇಲ್ಲ. ಏನೋ ಮಾಡಿಬಿಟ್ಟಿದ್ದಾರೆ, ಮಾಡೋದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತ ಶಿವರಾಮ್ ಹೆಬ್ಬಾರ್ಗೂ ಕೂಡ ಇದೇ ಆಗಿದೆ ಸರ್. ಅಂದರೆ 6 ವರ್ಷಗಳ ಉಚ್ಚಾಟನೆ ಆಗಿದೆ ಇಬ್ರಿಗೂ ಜೊತೆಯಲ್ಲಿ. ಇಬ್ಬರು ಒಟ್ಟಿಗೆ ಹೋದರು, ಇಬ್ಬರು ಒಟ್ಟಿಗೆ ಹೋಯ್ತಾ ಇದ್ದೀವಿ ಅಷ್ಟೇ. ಇಲ್ಲ, ಏನು ಮಾಡೋಕ್ಕಾಗ್ತದೆ, ಕೆಲವು ಸಾರಿ ಹೈಕಮಾಂಡ್ನೋ ಡಿಸಿಷನ್ ತೆಗೆದುಕೊಳ್ತಾರೆ. ಆ ಡಿಸಿಷನ್ಗೆ ನಾವು ವಿರುದ್ಧ ಹೋಗೋಕ್ಕಾಗೋದಿಲ್ಲ, ಸ್ವಾಗತ ಮಾಡಬೇಕು. ಯಾಕೆ ಮಾಡಿದ್ರಿ, ಏನು ಮಾಡಿದ್ರಿ ಅಂತ ನಾನು ಕೇಳೋಕ್ಕೂ ಹೋಗೋದಿಲ್ಲ. ಯಾರನ್ನೂ ಇದು ಸರಿಪಡಿಸಿ ಅಂತ ಕೇಳ್ತಕ್ಕಂಥ ಜಾಯಮಾನ ನಂದು ಕೂಡ ಇಲ್ಲ. ಬೇಸಿಕಲಿ ಕಾಂಗ್ರೆಸ್ ಪಕ್ಷದಿಂದ ಬಂದಿರತಕ್ಕಂಥವನು, ಗೌರ್ಮೆಂಟ್ ಕಾಂಗ್ರೆಸ್ದಿದೆ. ಕ್ಷೇತ್ರದ ಸಮಸ್ಯೆಗಳು, ಕ್ಷೇತ್ರಕ್ಕೆ ಅನುದಾನ ತರ್ತಕ್ಕಂಥದ್ದಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಎಲ್ಲ ಮಂತ್ರಿಗಳನ್ನ ಭೇಟಿ ಮಾಡ್ತಕ್ಕಂಥದ್ದನ್ನು ರೂಢಿ ಮಾಡ್ಕೊಂಡಿದ್ದೀನಿ 1 ವರ್ಷದಿಂದ. ಆ ಥರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ರೆ ಅಸಮಾಧಾನ, ಪಕ್ಷಕ್ಕೆ ಮುಜುಗರ ಅಂತ ಹೇಳಿದ್ರೆ ನಾನೇನು ಅದಕ್ಕೆ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಬೆಳಗ್ಗೆ ಹೊತ್ತು ಹೋಗ್ತೀನಿ. ಕೆಲವು ಬಿ ಜೆ ಪಿ ನಾಯಕರುಗಳು ನೈಟ್ ಹೋಗ್ತಾರೆ. ಮುಖ್ಯಮಂತ್ರಿ ತಾವು, ಉಪಮುಖ್ಯಮಂತ್ರಿ ತಾವು ನೈಟ್ ಹೋದವ್ರಿಗೆ ಪಕ್ಷಕ್ಕೇನು ಮುಜುಗರ ಆಗಲ್ವಂತೆ. ಬೆಳಗ್ಗೆ ಹೊತ್ತು ಹೋದ್ರೆ ಮಾತ್ರ, ನಾನು ಭೇಟಿ ಮಾಡಿದ್ರೆ ಮಾತ್ರ ಅವರಿಗೆ ಮುಜುಗರ ಅಂತೆ. ಅದಕ್ಕೆ ಪಕ್ಷಕ್ಕೆ ಮುಜುಗರನೂ ಬೇಡ, ಇರ್ಸು ಮುರ್ಸೋದು ಬೇಡ. ಅವರು ಎಕ್ಸ್ಪೆಲ್ ಮಾಡಿದ್ದಾರೆ, ನಾನು ಸ್ವಾಗತ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.